ಅದೇ ಅದೇ ಮರದ ತುದಿಯಲ್ಲಿ ಗೂಡು ಕಟ್ಟಿದ ನೀಲ ಮತ್ತು ಬಾಲ ಎಂಬ ಎರಡು ಕಾಗೆಗಳಿಗೆ ಆ ಮರದ ಆದನಾದ ಕೇಳಿಸಿತು. ತಕ್ಷಣ ಆ ಮರದ ಬಳಿಗೆ ಬಂದು, ಎಳೆ ಮರವೇ, ಏಕೆ ಅಳುತ್ತಿರುವೆ? ನಿನಗೆ ಬಂದಿರೋ ಕಷ್ಟವಾದರೂ ಏನು? ನಾವು ಏನಾದರೂ ಸಹಾಯ ಮಾಡುವೆವು ಎಂದು ಹೇಳಿತು. ಕಾಗೆಗಳ ಮಾತಿನಿಂದ ಖುಷಿಯಾದ ಮರವು ತನಗಾದ ಕಷ್ಟವನ್ನು ಚಾಚು ತಪ್ಪದೆ ವಿವರಿಸಿತು. ಆಗ ಕಾಗೆಗಳು ಇರು ಇರು ಬರುತ್ತೇವೆ ಎಂದು ಕಾವ್ 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 ಎನ್ನುತ್ತಾ ಹಾರಿಯೋದವು. ಮರದ ಜಾಗದಿಂದ ಸ್ಮಶಾನದವರೆಗೆ ಹೋಗಿ ಅಲ್ಲಿ ಬಿದ್ದ ಗೆರಟುಗಳನ್ನು ತೆಗೆದುಕೊಂಡು ಮರದ ತುಂಬಾ ಕಿತ್ತು ಹಾಕಿದವು. ಮರುದಿನ ದನ ಕಾಯುವ ಹುಡುಗರು ಬಂದಾಗ ಅಲ್ಲಿ ಚೂಟು ಬಿದ್ದ ಗೆರಟುಗಳನ್ನು ಕಂಡು ಭಯಗೊಂಡರು ಮತ್ತು ಅಲ್ಲಿಂದ ಓಟಕ್ಕೆದ್ದರು. ಈ ಒಂದು ಘಟನೆಯ ನಂತರ ಯಾರು ಆ ಮರದ ಬಳಿ ಸುಳಿಯುತ್ತಿರಲಿಲ್ಲ. ಮುಂದಿನ ಒಂದು ಋತುವಿನ ತನಕ ಮರದ ತುಂಬಾ ಹಸಿರು ತುಂಬಿತ್ತು. ಮರವು ಸುಂದರವಾಗಿ ಕಾಣತೊಡಗಿತು. ಆಗ ಅದೇ ಸಮಯಕ್ಕೆ ನೀಲ ತನ್ನ ಗೂಡಿನಲ್ಲಿ ಮೊಟ್ಟೆ ಇಟ್ಟಿತು ಮತ್ತು ಹೊರಗೆ ಹೋಗುವ ಪರಿಸ್ಥಿತಿ ಬಂದಿತು. ನೀಲ ಮತ್ತು ಬಾಲ ಮರದ ಬಳಿಗೆ ಬಂದು, ನಾನು ಮತ್ತು ಬಾಲ ಹೊರಗೆ ಹೋಗುತ್ತಿದ್ದೇವೆ. ಜೋಪಾನ, ಗೂಡಿನಲ್ಲಿ ಮೊಟ್ಟೆಗಳಿವೆ ಮತ್ತು ಹತ್ತಿರದಲ್ಲೇ ವಿಷಕಾರಿ ಹಾವೊಂದು ಸುಳಿಯುತ್ತಿದೆ ಎಂದು ಹೇಳಿತು ಮತ್ತು ಕಾವ್ ಕಾವೆನ್ನುತ್ತಾ ಹಾರಿ ಹೋದವು. ಕಾಗೆಗಳು ಹಾರಿ ಹೋಗುವುದನ್ನು ಕಂಡ ಹಾವು ಸರಸರನೆ ಮರದ ಬಳಿಗೆ ಬಂದು, ನಾನು ನಿನ್ನ ಮಿತ್ರನಾಗಲು ಇಚ್ಛಿಸುತ್ತೇನೆ. ನನಗೆ ತುಂಬಾ ದಿನಗಳಿಂದ ಆಹಾರ ಸಿಕ್ಕಿಲ್ಲ. ನನಗೆ ತುಂಬಾ ಹೊಟ್ಟೆ ಹಸಿಯುತ್ತಿದೆ. ನನಗೆ ಮರದ ಮೇಲಿರುವ ಮೊಟ್ಟೆಗಳನ್ನು ತಿನ್ನಲು ಬಿಡು ಎಂದು ಕೇಳಿತು. ಇದಕ್ಕೆ ಒಪ್ಪದ ಮರವು ಮೌನವಾಗಿತ್ತು. ಆಗ ಹಾವು ಮಾತು ಮುಂದುವರಿಸಿತು, ನನಗೆ ಗೊತ್ತು ನೀನು ಕಾಗೆಗಳ ಮಿತ್ರನೆಂದು. ಆದರೆ ನನ್ನ ಶಕ್ತಿಗೂ ಅವರ ಶಕ್ತಿಗೂ ಏನು ಹೋಲಿಕೆ? ನಾನಿದ್ದರೆ ಮರದ ಬಳಿ ಯಾರೂ ಸುಳಿಯುವುದಿಲ್ಲ ಎಂದು ಹಿತಗಳನ್ನೇ ಬಾಯ್ಬಿಟ್ಟಿತು. ಇದಕ್ಕೆ ಒಪ್ಪಿದ ಮರವು ಮರದ ಮೇಲಿರುವ ಮೊಟ್ಟೆಗಳನ್ನು ತಿನ್ನಲು ಬಿಟ್ಟಿತು. ಸಂಜೆ ಗೂಡಿಗೆ ಬಂದ ಕಾಗೆಗಳಿಗೆ ಗೂಡಿನಲ್ಲಿ ಮೊಟ್ಟೆಗಳಿಲ್ಲದ ಕಾರಣ ಆಘಾತವಾಯಿತು ಮತ್ತು ಸ್ನೇಹಿತ ಎಂದು ನಂಬಿದ ಮರವು ನಂಬಿಕೆ ದ್ರೋಹ ಮಾಡಿದ್ದಾನೆ ಎಂದು ತಿಳಿಯಿತು. ತುರ್ತಜ್ಞ ಮರವನ್ನು ಕಡಿಯಲು ನಿರ್ಧರಿಸಿ ಅಲ್ಲಿಂದ ಮರಕ್ಕೆ ಏನೂ ಹೇಳದೆ ಹಾರಿ ಹೋಗಿದವು. ಈ ಕಡೆ ಹಾವು ಮರದ ಹತ್ತಿರ ತನ್ನ ಸ್ನೇಹ ಗಟ್ಟಿ ಮಾಡಿಕೊಂಡಿತು ಮತ್ತು ಮರದ ಹತ್ತಿರ ಯಾರು ಸುಳಿಯದಂತೆ ಮಾಡಲು ಒಂದು ಉಪಾಯ ಮಾಡಿತು. ಮರದ ಬಳಿ ಸುಮ್ಮನೆ ಕುಳಿತವರನ್ನ ಕಚ್ಚಲು ಪ್ರಾರಂಭಿಸಿತು. ಸಾವು ನೋವು ಹೆಚ್ಚಾಗಿ ಊರಿನ ಮುಖಂಡರಿಗೆ ದೂರು ಹೋಯಿತು. ಊರಿನ ಗ್ರಾಮಸ್ಥರು ಮತ್ತು ಮುಖಂಡರು ಸೇರಿ ಒಂದು ಉಪಾಯ ಮಾಡಿದರು. ಹಾವು ಮರ ಹತ್ತುವುದರಿಂದ ಹಿಡಿಯುವುದು ಕಷ್ಟ. ಆದರೆ ಸುತ್ತಲಿನ ಪೊದೆಗಳಿಗೆ ಮತ್ತು ಕಲ್ಲುಗಳಿಗೆ ಬೆಂಕಿ ಹಚ್ಚೋಣ ಎಂದು ನಿರ್ಧರಿಸಿ ಹಾವಿನ ಬಳಿಗೆ ಬಂದು ಸುತ್ತಲಿನ ಪೊದೆಗಳಿಗೆ ಕಲ್ಲುಗಳಿಗೆ ಬೆಂಕಿ ಹಚ್ಚಿದರು. ದುಷ್ಟ ಹಾವು ಬೆಂಕಿಯೊಳಗೆ ಬಿದ್ದು ತನ್ನ ಪ್ರಾಣ ಕಳೆದುಕೊಂಡಿತು. ಹಾವು ಸತ್ತಿದೆ ಎಂದು ಖಚಿತಪಡಿಸಿಕೊಂಡು ಮರದ ಬಗ್ಗೆ ಏನೂ ಯೋಚಿಸದೆ ಅಲ್ಲಿಂದ ಹೊರಟು ಹೋದರು. ಹಾವಿಗೆ ಹಚ್ಚಿದ ಬೆಂಕಿ ನಿಧಾನವಾಗಿ ಮರಕ್ಕೂ ತಗುಲಿ ಮರವು ಕೂಡ ತನ್ನ ಪ್ರಾಣ ಬಿಟ್ಟಿತು. ನೋಡ್ರ ಯಾವ ರೀತಿಯಾಗಿ ದುಷ್ಟ ಹಾವಿನ ಸಹವಾಸ ಮಾಡಿದ್ದಕ್ಕೆ ಮರವು ಕೂಡ ತನ್ನ ಪ್ರಾಣ ಕಳೆದುಕೊಂಡಿತು. ಆದ್ದರಿಂದ ಈ ಕಥೆ